ಬೇಟೆಗಾರ ಹುಡುಗ ಅಂದ್ರೆ ಅದು ಕಲೆ ಇರ್ತಕ್ಕಂಥ ವಾದ್ಯ. ಆಮೇಲೆ ಜಂಗಮ ಅಂತಂದ್ರೆ ಜಂಗಾಲು ಅಂತೇಳಿ ಆಂಧ್ರ ಭಾಷೆಯಲ್ಲಿ ಮಾತಾಡ್ತಕ್ಕಂಥ ತೆಲುಗು ನಮ್ಮ ಮಾತೃಭಾಷೆ ತೆಲುಗು. ಈ ರೀತಿ ಒಳಗೆ ಹೆಸರು ಹೊಂದಿರತಕ್ಕಂಥ ಬೇಡ ಬುಡುಗ ಜಂಗಮವನ್ನು ಶೈವ ಪಂಥೀಯರು ನಾವೇ ಬುಡುಗ ಜಂಗಮ, ನಾವೇ ಬೇಡ ಬುಡುಗ ಜಂಗಮ, ನಮಗೂ ಜೋಳಿಗೆ ಇದೆ ಅಂತೇಳಿ ಅವರು ಕಬಳಿಸ್ತಕ್ಕಂಥ ವ್ಯವಸ್ಥಿತವಾದಂತ ಕಲ್ಪನೆಯನ್ನು ಬಹಳಷ್ಟು ಖಂಡಿತವಾಗಿ ನಿಜವಾದ ಬುಡುಗ ಜಂಗಮ ಜೋಳಿಗೆ ಎಲ್ಲ ಅಷ್ಟ ಸ್ವಾಮಿ. ನಾವು ಮಾಡತಕ್ಕಂಥದ್ದು ವೃತ್ತಿ ಯಾವುದು? ಭಿಕ್ಷೆ ಬೇಡೋದು, ರಾಮನ ವೇಷ, ಕಲಾ ನಿಪುಣತೆಯಿಂದ ರಾಮಾಯಣ ಮಹಾಭಾರತದ ಕಲೆಯನ್ನು ಈ ಭಾರತ ಸಂಸ್ಕೃತಿಗೆ, ಭಾರತದಲ್ಲಿ ನಡೀತಕ್ಕಂಥ ಸಂಸ್ಕೃತಿಗೆ ಕಲಂಕಷವಾಗಿ ಹೇಳ್ಕೊಂತ ನಮ್ಮ ಜೀವನ ಹೊಟ್ಟೆ ಪಾಡಿಗಾಗಿ ಜೀವನ ಮಾಡಿಕೊಂಡು ಟೆಂಟುನಲ್ಲಿ ಮತ್ತು ಕೌದಿ ಗುಡಿಸಲಿನಲ್ಲಿ ಅಲೆಮಾರಿ ಜೀವನ, ಈ ಊರಿಂದ ಇನ್ನೊಂದೂರಿಗೆ 4 ದಿನ ಹೋಗಿ ಇರ್ತಕ್ಕಂಥ ಜೀವನ ಮಾಡತಕ್ಕಂಥದ್ದು ನಿಜವಾದ ಬುಡುಗ ಜಂಗಮ ಸಮುದಾಯದವರು. ಆದ್ರೆ ನಮ್ಮ ಸಂಪ್ರದಾಯದ ಪ್ರಕಾರವಾಗಿ ಮಾಂಸದಿಂದ ಹಿಡ್ಕೊಂಡು ಪ್ರತಿಯೊಂದು ಪ್ರಾಣಿ ಪಕ್ಷಿಗಳನ್ನು ಬೇಟೆಯಾಡಿಕೊಂಡು ಜೀವನ ಮಾಡಿಕೊಂಡು ಅದರ ಜೀವನ ಪ್ರಕಾರವಾಗಿ ಪದ್ಧತಿ ಪ್ರಕಾರವಾಗಿ ನಮ್ಮದೇ ಆದಂತ ಸಂಪ್ರದಾಯ, ನಮ್ಮದೇ ಆದಂತ SC ಒಳಗೇನೆ ಅತ್ಯಂತ ಕೆಳಮಟ್ಟದಲ್ಲಿ ಇರ್ತಕ್ಕಂಥದ್ದು ಅನ್ಟಚಬಲ್ ಅಂತೇಳಿ ನಾವೇನು ಕರಿತೀವಿ. ಅಂತ ಸಮುದಾಯದಲ್ಲಿ ನಾವು ಇದ್ದೀವಿ. ಅಂತ ಸಮುದಾಯದವನು ಕೂಡ ಬಿಡಲಾರ್ದಂಗೆ ನಾವೇ ಬೇಡ ಜಂಗಮರು ಅಂತೇಳಿ ಸರ್ಟಿಫಿಕೇಟ್ ತಗೊಂತ ಇದ್ರಲ್ಲ ನೀವೆಲ್ಲಾ ಸ್ವಾಮಿಗಳು. ನಿಮ್ಮನ್ನು ಪಾದ ತೊಳೆದು ಎಲ್ಲರೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ನಿಮಗೆ ಶಿಖರವಾದಂತ ನಿಮಗೆ ಸ್ಥಾನ ಕೊಟ್ಟಿದ್ದಾರೆ, ಆ ಸ್ಥಾನದಲ್ಲಿ ಇರೋಕೆ ಪ್ರಯತ್ನ ಪಡಿ. ಆದ್ರೆ ನಮ್ಮ ತಟ್ಟೆಯಲ್ಲಿ ಇಟ್ಟಿರ್ತಕ್ಕಂಥ ಊಟವನ್ನು 75 ವರ್ಷಗಳಾದ್ರೂ ಕೂಡ SC ಒಳಗೆ ನಾವು ಅಲೆಮಾರಿಗಳ ಜನಾಂಗಕ್ಕೆ ಗುರುಚಿಕೊಂಡು ಇತ್ತೀಚೆಗೆ ಸರ್ಕಾರ ನಮ್ಮನ್ನು ಗಮನಿಸ್ತಾ ಇದೆ. ಅಂತದನ್ನು ಕೂಡ ನೀವು ಕಸ್ಕೊಂತ ಇದ್ರಂದ್ರೆ ಇದು ನಿಮ್ಗೆ ಒಳ್ಳೇದಾಗಂಗಿಲ್ಲ. ನಿಮಗೆ ಖಂಡಿತವಾಗಿ ನಾವು ಬಿಡೋದಿಲ್ಲ. ಆಮೇಲೆ ನಮ್ಮ ದಲಿತ ಸಂಘಟನೆಗಳು ಪರವಾಗಿ ಎಲ್ಲರಿಗೂ ನಾವು ಕೇಳ್ಕೊಳ್ಳೋದಿಷ್ಟೇ, ನಿಜವಾದ ಬೇಡ ಬುಡುಗ ಜಂಗಮಿಗೆ ಅನ್ಯಾಯ ಆಗೋದ್ರ ಬಗ್ಗೆ ಎಲ್ಲಾ SC ಸಮುದಾಯಗಳು ಎಷ್ಟು ಬರ್ತಾವೋ, ನಮ್ಮ ಅಲೆಮಾರಿಗಳಲ್ಲಿ ಬರ್ತಕ್ಕಂಥದ್ದು 74 ಸಮುದಾಯಗಳು ಹಾಗೂ ನಮ್ಮ SC ನಲ್ಲಿ ಬರ್ತಕ್ಕಂಥ ಟೋಟಲ್ 101 ಜಾತಿಗಳ ಪಟ್ಟಿಯು ಕೂಡ ಇದಕ್ಕೆ ಒಗ್ಗಟ್ಟಾಗಿ ಈ ನಮ್ಮ ಬೇಡ ಬುಡುಗ ಜಂಗಮ ನಿಜವಾದ ಫಲಾನುಭವಿಗಳಿಗೆ ಗುರುತಿಸತಕ್ಕಂತ ವ್ಯವಸ್ಥಿತವಾದಂತಹ ಒಂದು ಶಕ್ತಿಯನ್ನು ಕೂಡ ಬರಬೇಕಂತೇಳಿ ನಾನು ನಮ್ಮ ಮಸ್ಕಿ ತಾಲೂಕು ಮಟ್ಟದಿಂದ ಎಲ್ಲಾ ದಲಿತ ಪರ ಸಂಘಟನೆಗಳ ಪರವಾಗಿ ಮತ್ತು ನಮ್ಮ ಅಲೆಮಾರಿ ಬುಡುಗ ಜಂಗಮ ಸುಡಗಾಡಿಸಿದ್ದ ಅಲ್ಲಿದ್ದ ಹಿಡ್ಕೊಂಡು ಪ್ರತಿಯೊಂದು ಅಲೆಮಾರಿ ಸಮುದಾಯಗಳು ಎಷ್ಟು ಬರ್ತಾವೋ ಅವರು ಕೂಡ ಇವತ್ತಿನ ದಿನದಲ್ಲಿ ನಮ್ಮ ಸೋದರ ಸಮಾಜಗಳಿಂದ ನಾವೇನಾದ್ರೂ ಬೆಂಬಲವಾಗಿ ಬರಲಿಲ್ಲ ಅಂದ್ರೆ ಈ ಸರ್ಕಾರಗಳು ಏನಾಗ್ತದಂದ್ರೆ ಮೌನವಾಗಿ ಕುಂತು ಅವ್ರಿಗೆ ಸರ್ಟಿಫಿಕೇಟ್ ಏನಾದ್ರು ಕೊಟ್ಟಿದ್ದು ನಿಜವಾದ ಅನ್ಯಾಯಕ್ಕೆ ಒಳಗಾಗಿ ನಾವು ನಿಜವಾದ ಈ ಪರದೇಶಿಗಳಾಗಿ ಜೀವನ ಮಾಡಬೇಕಾಗ್ತದೆ. ಅಂತ ವ್ಯವಸ್ಥಿತವಾದಂತ ಸರ್ಕಾರ ಕೂಡ ಅದನ್ನು ಮಾಡಬಾರ್ದು. ಖಂಡಿತವಾಗಿ ಬೇಡ ಬುಡುಗ ಜಂಗಮ ಈಗ ಆಲ್ರೆಡಿ ಎಷ್ಟು ಜನ 85,000 ಕೂಡ ಅಪ್ಲಿಕೇಶನ್ಗಳು ನಿಂದ್ರಿಸಿದ್ದಾರೆ ಅನ್ನೋದು ಕೂಡ ಒಂದು ಮಾಹಿತಿ ಬಂತು. ಆಲ್ರೆಡಿ ನೌಕರಿ ಕೂಡ ಮಾಡ್ತಾ ಇದ್ದಾರೆ ಅಂತ ಬಂತು. ಯಾಕಂದ್ರೆ ನಮಗೆ ದೊಡ್ಡ ಸಮಾಜ ಅಲ್ಲ ಸ್ವಾಮಿ ನಮ್ದು. ಯಾಕಂದ್ರೆ ನಮಗೆ ಭಿಕ್ಷೆ ಬೇಡ್ಕೊಂಡು ತಿಂತಕ್ಕಂಥ ಸಮಾಜ. ನೀವು ಎಲ್ಲಿದ್ದೀರಿ ಏನಿದ್ದೀರಿ ಅಂತ ನಮ್ಗೆ ಮಾಡ್ತಕ್ಕಂಥ ವ್ಯವಸ್ಥಿತವಾದಂತ ಕಲ್ಪನೆ ಕೂಡ ನಮಗಿಲ್ಲ. ಎಲ್ಲಿ ಏನು ನಡೀತದ ಸರ್ಕಾರ ಮಟ್ಟದಲ್ಲಿ ಹೋಗತಕ್ಕಂಥ ನಮ್ಮಲ್ಲಿ ಈ ಶಾಸಕರಿಲ್ಲ, ಅಧಿಕಾರಿಗಳಿದಿಲ್ಲ, KS ಅಧಿಕಾರಿಗಳು IAS ಅಧಿಕಾರಿಗಳಿಲ್ಲ, ಅನಕ್ಷರಸ್ಥರು ಬುಡುಗ ಜಂಗಮರು. ಇಂಥ ಸಮಾಜವನ್ನು ನೀವೇನಾದರೂ ಕೂಡ ಕಸಿದುಕೊಳ್ಳತಕ್ಕಂಥ ತಿನ್ನತಕ್ಕಂಥ ಮನೋಪ್ರವೃತ್ತಿ ಕೂಡ ಮಾಡಬೇಡ್ರಿ ಅಂತ ಹೇಳಿ ಕೂಡ ನಾನು ನಮ್ಮ ಮಸ್ಕಿ ವತಿಯಿಂದ ಸುಡುಗಾಡಿಸಿದ್ದ ಬುಡುಗ ಜಂಗಮ ಎಲ್ಲಾ SC ಸಮುದಾಯಗಳು, ನಮ್ಮ ದಾನಪ್ಪನವರು, ಹಿರಿಯ ಹೋರಾಟಗಾರರು ಮತ್ತು ದೊಡ್ಡಪ್ಪನವರು ಕೂಡ ಪರವಾಗಿ ಕೂಡ ಎಲ್ಲರಿಗೂ ನಾನು ವಂದಿಸುತ್ತಾ ಈ ನಮ್ಮ ಮಸ್ಕಿ ತಾಲೂಕು ಮಟ್ಟದ 28ನೇ ತಾರೀಕಿಗೆ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡುವುದರ ಜೊತೆಗೆ ಅಲ್ಲಿಗೆ ರದ್ದಾಯಿತು ಓಕೆ, ಇಲ್ಲ ಅಂದ್ರೆ ಉಗ್ರವಾದ ಹೋರಾಟ ಕೂಡ ಮಾಡೋದಕ್ಕೆ ನಾವು ರೆಡಿ ಅಂತೇಳಿ ಕೂಡ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.